ಬಹುಶಃ ಅವರು ಯಾಕೆ ವಿಳಂಬ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡಬೇಕಾಗಿರ್ತಕ್ಕಂಥದ್ದು 2011ರಲ್ಲೇ ಮಾಡಿರೋದು, 21ರಲ್ಲಿ ಮಾಡಬೇಕಾಗಿತ್ತು. ಕೋವಿಡ್ ಇದರಿಂದ ಮಾಡಲಿಲ್ಲ. ಮತ್ತೆ ತಡ ಮಾಡ್ತಾ ಇರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಜಕೀಯವಾದ ಕಾರಣಗಳನ್ನ ಇಟ್ಕೊಂಡು ಅವರು ತಡ ಮಾಡ್ತಾ ಇದ್ದಾರೆ ಅನ್ನೋದು ಒಂದು. ಎರಡನೇದು, ಸೊ ಈ ವಿಚಾರಗಳನ್ನ ಚುನಾವಣೆಯಲ್ಲಿ ಬಳಸ್ಕೊಳ್ಳಿಕ್ಕೆ, ಸಮೀಕ್ಷೆಗಳನ್ನ ಚುನಾವಣೆಯಲ್ಲಿ ಬಳಸ್ಕೊಳ್ಳಿಕ್ಕೆ ಒಂದು ಚಿಂತನೆಯನ್ನ ಮಾಡಿರ್ಬೋದು ಅಂತಕ್ಕಂಥದ್ದು. ಅಷ್ಟಕ್ಕೆ ಒಳ್ಳೇದಾಗೋ ದೃಷ್ಟಿನಲ್ಲಿ ಮಾಡಿದಂಥ ಒಂದು ಸಮೀಕ್ಷೆ ಇದಾಗ್ತದಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಈಗ ಮಾಡಬೇಕಾಗಿತ್ತು. ಮಾಡಿತ್ತು ಅಂತಂದ್ರೆ 33% ವುಮನ್ ರಿಸರ್ವೇಶನ್ ಕೊಡ್ಲಿಕ್ಕೆ ಅವಕಾಶ ಇತ್ತು. ಇದು ವಿಳಂಬ ಮಾಡ್ತಾ ಇರೋದು ನೋಡಿದ್ರೆ ಅವರಿಗೆ 33% ವುಮನ್ ರಿಸರ್ವೇಶನ್ ಬಿಲ್ ಅನ್ನ ಏನ್ ಪಾಸ್ ಮಾಡಿದೆ ಲೋಕಸಭೆನಲ್ಲಿ, ನಾವಿದ್ದಾಗ ಪಾಸ್ ಆಯ್ತು, ಅದನ್ನ ಮಾಡ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವರು ಇದನ್ನ ತಳ್ಳಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಅದೇ ಅವ್ರ ಒಟ್ಟಾರೆ ಚಿಂತನೆಗಳೇ ಮುಂದೂಡಿಕೆ. ಅದು ಒಂದು ಪಾರ್ಟ್ ಆಗಿರ್ತದೆ ಅಂತ ಕಾಣಿಸ್ತದೆ. ಫುಲ್ ಮೇನ್ ಅಜೆಂಡಾ ಅದರೊಳಗಡೆ ಏನು ಸೆನ್ಸಸ್ ಮಾಡ್ತಾರೆ ಅದರೊಳಗಡೆ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ತಿಳ್ಕೊಳ್ಳುವಂಥದ್ದು ಮತ್ತು ಕ್ಯಾಶ್ ತಿಳ್ಕೊಳ್ಳುವಂಥದ್ದು ಒಂದು ಪಾರ್ಟ್ ಆಗಿರ್ತದೆ. ಸೊ ಇವತ್ತು ನಮ್ಮ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ, ಜಾತಿ ಸಮೀಕ್ಷೆಯನ್ನ ಮರು ಸಮೀಕ್ಷೆಯನ್ನ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋದ್ರಿಂದ ನಮ್ದು ಬಹುಶಃ ಆಗಸ್ಟ್ ಸೆಪ್ಟೆಂಬರ್ ಒಳಗಡೆ ನಮ್ದು ಹೊರಬೀಳೋ ಸಾಧ್ಯತೆಗಳಿದೆ. ಅಲ್ಲ, ಎಲ್ರಿಗೂ ಕೂಡ ಮುಕ್ತವಾದಂತ ಅವಕಾಶ. ನಾಳೆ ದಿನ ಯಾರ್ಯಾರು ಹೋರಾಟ ಮಾಡಿದ್ರು, ಯಾರ್ಯಾರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು, ಎಲ್ಲರೂ ಕೂಡ ಇದು ನಾವು ಕೂಡ ಕೇಳಿದ್ವಿ, ಒಂದು ಅಬ್ಜೆಕ್ಷನ್ಸ್ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ರಿಗೂ ಕೂಡ ಅವಕಾಶ ಇದೆ. ಸೊ ಇದು ಈ ವರ್ಷದಲ್ಲೇನೆ ಇನ್ನು 6 ತಿಂಗಳ ಒಳಗಡೆನೆ ಇದನ್ನ ಸಂಪೂರ್ಣವಾಗಿ ಜನರಿಗೆ ಸಿಗೋದ್ರಿಂದ ಅದರಲ್ಲೇನು ಚರ್ಚೆ ಜಾಸ್ತಿ ಆಗೋದಿಲ್ಲ ಅಂತ ಕಾಣಿಸ್ತದೆ. ವ್ಯಾಪಕವಾದಂತಹ ಪ್ರಚಾರ ಮತ್ತು ಎಲ್ಲ ಸಂಘಟನೆಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಅವ್ರು ಬರೀ ಹೋರಾಟ ಮಾಡೋದು ಒಂದೇ ಅಲ್ಲ, ಇವಾಗ ಅವರು ಕೂಡ ನಿಂತು ಇದನ್ನ ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು. ಅವರವರ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸ್ಲಿಕ್ಕೆ ಜನರಿಗೆ ಅವರು ಕರೆಯನ್ನು ಕೊಡಬೇಕಾಗ್ತದೆ.